ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು 3-4 ತಿಂಗಳಿಂದ ಕೆಲವೊಂದು ಅಪಘಾತಗಳು ನಡೆದಿದ್ದು, ಮುಖ್ಯವಾಗಿ ಬೈಕ್ಗಳು ಇರುವವರು ಅಥವಾ ಈ ಮಲ್ಟಿ ಏಜೆನ್ಸಿ ಅಂತೇಳಿ ಒಂದು ಏಜೆನ್ಸಿಯ ಶಟರ್ಸನ್ನು ಎತ್ತಿ ಕಳ್ಳರು ಕೆಲವು ವಸ್ತುಗಳನ್ನು ಕಳುವು ಮಾಡಿಕೊಳ್ಳೋದು, ಅದರ DVR ಸಹ ಹೋಗಿತ್ತು. ಈ ಪ್ರಕರಣವನ್ನು ಪತ್ತೆ ಹಚ್ಚಲು ನಮ್ಮ ನಗರ ಠಾಣೆಯ ಮುಖ್ಯವಾಗಿ ಇನ್ಸ್ಪೆಕ್ಟರು ಮತ್ತು PSI ಎಲ್ಲ PSI ಅವರು ಮತ್ತು ಅಪರಾಧ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಒಟ್ಟು 3 ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಯನ್ನು ಪತ್ತೆ ಮಾಡಿ ಆರೋಪಿತರಿಂದ ಸಂಬಂಧಪಟ್ಟ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಲ್ಟಿ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಅವರು DVR ಹೋಗಿತ್ತು. ಆರೋಪಿತರನ್ನು ಪತ್ತೆ ಹಚ್ಚಿ ಆರೋಪಿತರಿಂದ ಸಂಬಂಧಪಟ್ಟ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಆನಂದಪುರ ಠಾಣೆಯಲ್ಲಿ ಶಟರ್ಸನ್ನು ಎತ್ತಿ ಟಿವಿಯನ್ನು ಕೊಂಡು ಹೋಗಿದ್ರು. ಆ ಕುರಿತಾಗಿ 2 ಟಿವಿಗಳನ್ನು ಸಹ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅವು ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಕಳವಾಗ್ತಾ ಇದ್ವು. ಅದೇ ರೀತಿ ಸಾಕಷ್ಟು ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ. ಇಲ್ಲಿಯೂ ಸಹ ಒಂದು ಹೀರೋ ಹೋಂಡಾ ಬೈಕನ್ನು ನಿಲ್ಲಿಸಿದ್ದನ್ನು ಗುರು ಮಾಡ್ಕೊಂಡು ಹೋಗಿದ್ರು. ಅದನ್ನು ಸಹ ಉದಯ್ ಕುಮಾರ್ ಎನ್ನುವ ಬೈಕನ್ನು ಅದನ್ನು ಸಹ ಪತ್ತೆ ಮಾಡಿ ಆರೋಪಿತರಾದ ಮೊಹಮ್ಮದ್ ಅಕ್ರಮ್ ಮತ್ತು ವಿನೋದ್ ಇವರು ಬೈಕ್ ಅಫೆಂಡರ್ಗಳಾಗಿ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಜಾವೀದ್ ಖಾನ್, ಉಸ್ಮಾನ್, ಅಜ್ಗರ್ ಪಾಷಾ ಅಂತೇಳಿ ಇವರನ್ನು ಸಹ ದಸ್ತಗಿರಿ ಮಾಡಿ ಇವರುಗಳಿಂದ ಈಗಾಗಲೇ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಏನಾಗಿದೆ, ಔಟ್ಸೈಡರ್ಸ್ ಒಂದು ಅಪರಾಧ ಮಾಡ್ತಾರೆ, ನಾಟ್ ಸಾಗರ ಇನ್ಸೈಡ್. ನಮಗೆ ಲೋಕಲ್ ಅಪರಾಧಿಗಳಾಗಿದ್ದರೆ ನಮ್ಗೆ 1 ತಾಸು 2 ತಾಸು ಅಥವಾ ಒಂದು 2-3 ದಿವಸ ಹಿಡಿದ್ಬಿಡ್ತೀವಿ. ಇವರುಗಳು ಬಂದು ಅಂತರ್ರಾಜ್ಯ ಇರ್ತಾರೆ, ಕೆಲವೊಂದು ಉತ್ತರ ಕರ್ನಾಟಕ ಅಥವಾ ಏನೋ ದೂರದಿಂದ ಇಲ್ಲಿ ನಮ್ಮ ಶಿವಮೊಗ್ಗದಿಂದ ಸುಮಾರು 100-200 ಕಿಲೋಮೀಟರ್ ದೂರ ಪ್ರದೇಶದವರು ಇದ್ದಾರೆ. ಅವ್ರ ಕುರಿತಾಗಿ ಈಗಾಗಲೇ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಕೆಲವೊಂದು ಮಾಹಿತಿಗಳು ನಮ್ಮ ಲಭ್ಯ ಇದ್ರು ಸಹ ಅವ್ರಿಗೆ ಸಿಗ್ತಾ ಇಲ್ಲ. ತಗೊಂಡು ಇರ್ತೀವಿ. ಒಂದು ವಾರ ಅಥವಾ 10 ದಿವಸದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಮಾಡಿ ಮತ್ತೆ ನಾವು ಅದಕ್ಕೆ ಕೊಡಬಹುದು ಅಂತ ಆತ್ಮವಿಶ್ವಾಸದಲ್ಲಿ ನಮ್ಮ ತನಿಖಾ ತಂಡ ಇದೆ. ಸರಿ, ಅಡಿಕೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಬಿಗಿ ಮಾಡಿ ಕ್ರಮವನ್ನು ಕೈಗೊಂಡಿದ್ದೀರಿ. ಈಗ ಆ ಥರದ ಸಮಸ್ಯೆಗಳು ಕಾಣ್ತಾ ಇಲ್ಲ. ಅಡಿಕೆ ಬೆಳೆಗಾರರಿಗೆ ಏನನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ ಸರ್? ಅಡಿಕೆ ಬೆಳೆಗಾರರಿಗೆ ಎಷ್ಟೇ ಕಳುವು ಆಗ್ತಾ ಇಲ್ಲ ಅಂದರೂ ಸಹ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕಳುವು ಆಗ್ತದೆ. ನೀವು ಏನು ಅಡಿಕೆಯನ್ನು ಒಣಗಿಸಲಿಕ್ಕೆ ಇಟ್ಟಿರ್ತೀರ, ಅಟ್ಲೀಸ್ಟ್ ನೀವು CC ಕ್ಯಾಮ್ರಾವನ್ನು ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಅವರಿಗೆ ಭಯ ಹೋಗ್ಬೋದು. ಇಲ್ಲಾಂದರೆ ಒಮ್ಮೆ ಕಳುವಾಗೋದ ಮೇಲೆ ಅವ್ರನ್ನ ಹಿಡ್ಕೊಂಡು ರಿಕವರಿ ಮಾಡೋದು ಭಾಳ ಕಷ್ಟ. ಮತ್ತು 2-3 ತಿಂಗಳುಗಳು ಹೋಗ್ತದೆ. ಪಾಪ ರೈತ ಬೆಳೆ ಬೆಳೆದಿರ್ತಾನೆ, ಅವನಿಗೆ ಸಕಾಲದಲ್ಲಿ ಅವನ ಹಣವೂ ಸಿಗೋದಿಲ್ಲ. ಅಥವಾ ನಾವು ಸೀಸ್ ಮಾಡಿ PF ಹಾಕಿ ನಂತರದಲ್ಲಿ ಹಣ ಬರಬೇಕಂದ್ರೆ ಅವರು 1 ವರ್ಷ ಕಾಯಬೇಕು. ಸಾಲ ಮಾಡ್ಕೊಂಡಿದ್ದಾರೆ ರೈತರು. ಸೊ ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದ ಆದಷ್ಟು APMCಗಳು ಅಥವಾ CC ಕ್ಯಾಮ್ರಾ ಇದರಲ್ಲೇ ಅವುಗಳನ್ನು ಇಡಬೇಕು. ಒಣಗಿಸಿದಲ್ಲಿ ಅವರೇ ಇಟ್ಕೊಂಡು ಮಾಡಿ ಒಣಗಿದ ನಂತರದಲ್ಲಿ ಸುರಕ್ಷಿತ ಸ್ಥಳವನ್ನು ಹೊಂದೋದು ಸೂಕ್ತ ಅಂತ ಹೇಳಿದ್ದೀವಿ. ಮತ್ತು ಔಟ್ಸೈಡ್ ಯಾರೇ ಅಪರಿಚಿತರು ನಿಮ್ಮ ಗ್ರಾಮದಲ್ಲಿ ಅಡಿಕೆಗಳು ಖರೀದಿಗೆ ಬರಲಿ, ಪಾತ್ರೆ ಅಥವಾ ಏನೇ ಮಾರಾಟ ಮಾಡಿರ್ಬಾರ್ದು, ಅವರುಗಳ ಫೋಟೋವನ್ನು ನೀವು ತಗೊಳ್ಬಹುದು. ಫೋಟೋವನ್ನು ತಗೊಂಡಿಟ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ನಮಗೆ ಅವನು ಕಳ್ಳ ಹೌದು ಅಲ್ವೋ ಅಂತ ಕಂಡುಹಿಡಿಯಲಿಕ್ಕಾಗ್ತದೆ. ಈಗಾಗಲೇ ನಮ್ಮದು ಇನ್ನೊಂದು ಸಿಸ್ಟಮ್ ಬಂದಿದೆ. ನಮ್ಮ ಸಾಗರದಲ್ಲೂ ಒಂದು ಕ್ಯಾಮ್ರಾ ಇದೆ. ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಕ್ಯಾಮರಾಗಳಲ್ಲಿ ಫೇಸ್ ರಿಕಗ್ನಿಷನ್ ಕ್ಯಾಮ್ರಾಗಳಿರೋದ್ರಿಂದ ಮುಂದಿನ ದಿನದಲ್ಲಿ ಅದು ಈಸಿ ಆಗ್ಬೋದು. ಸೊ ಅದನ್ನು ನಾವು ಸಂದೇಶ ಕೊಡ್ತೀವಿ. ಲೇಬರ್ ಪ್ರಾಬ್ಲಮ್, ಸಾಮಾನ್ಯವಾಗಿ ಲೇಬರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಹೊರ ದೇಶದಿಂದ ಬರ್ತಾ ಇದ್ರಂತ ಮಾಹಿತಿಗಳಿಗೆ ಈ ಕುರಿತಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಂದಿಯನ್ನು ನಾವು ನಿಯಂತ್ರಿಸಿದ್ದೇವೆ. ಈಗ ಔಟ್ ಆಫ್ ಸ್ಟೇಟು ಅಸ್ಸಾಂ ಇರ್ಬೋದು ಅಥವಾ ಉತ್ತರ ಭಾರತದಿಂದ ಬರುವಂಥ ಲೇಬರ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಕಡ್ಡಾಯವಾಗಿ ಅವರ ಆಧಾರ್ ಕಾರ್ಡು, ಅವ್ರ ಫೋಟೋ, ಅಷ್ಟಲ್ಲದೆ ಅವ್ರ ಪಾನ್ ಕಾರ್ಡು ಮತ್ತು ಅವ್ರದ್ದು ವೋಟರ್ ID, ಈ ಮಾಹಿತಿಗಳನ್ನು ನೀವು ಕಲೆಕ್ಟ್ ಮಾಡಲೇಬೇಕು. ಕಲೆಕ್ಟ್ ಮಾಡಲಿ ನೀವೇನಾದರೂ ಕೆಲಸ ಕೊಟ್ಟಿದ್ದರೆ ಅದು ನಿಮ್ಮ ತಪ್ಪಾಗ್ತದೆ ಒಂದೇ ಅಲ್ಲ, ಯಾರೋ ಆಗಂತುಕರಿಗೆ ಅಪರಿಚಿತರಿಗೆ ಕೊಟ್ಟದ್ರಿಂದ ನಾಳೆ ನಿಮ್ಮ ಮೇಲೂ ಪ್ರಕರಣಗಳು ದಾಖಲಾಗಬಹುದು. ನಾಳೆ ಯಾಕಂದರೆ ನೀವೇ ಅದಕ್ಕೆ ದುಷ್ಪ್ರೇರಣೆ ಕೊಟ್ಟಿದ್ದೀರಿ ಅಥವಾ ನಿಮ್ಮ ಕಾರಣದಿಂದಲೇ ಅವರು ಇಲ್ಲಿ ಬಂದು ಶೆಲ್ಟರ್ ತಗೊಂಡು ಅಂತ ಹೇಳಿ ನಿಮ್ಮ ಮೇಲೆ ಪ್ರಕರಣ ದಾಖಲಿಸಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಅದೇ ರೀತಿ ಅಂದುಕೊಳ್ತಾರೆ. ಕಾನೂನಲ್ಲಿ ಅವಕಾಶ ಇದೆ. ಕಾನೂನು ಏನು ಹೇಳ್ತದೆ ಅಂದರೆ ಯಾರಿಗೆ ನೀವು ಮನೆ ಕೊಡಬೇಕಿದ್ರೆ ಅಥವಾ ಶೆಲ್ಟರ್ ಕೊಡಬೇಕಿದ್ರೆ ಅವ್ನು ಯಾರು ಏನಂತ ತಿಳ್ಕೊಳ್ಬೇಕಾಗ್ತದೆ. ಕೇವಲ ಕೆಲವರು ವಿದೇಶಿಯರು ಬರ್ಬೋದು. ನಾವು ನೋಡಿದ್ವಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲೇ ಅಂತಲ್ಲ, ಈ ಕಾಡು ಪ್ರದೇಶದಲ್ಲಿ ಕೊಲೆ ಮಾಡಿ 5-6 ಕೊಲೆ ಮಾಡಿದವರು, ಡ್ರಗ್ ಅಫೆಂಡರ್ಸು ಅಥವಾ ಗಾಂಜಾ ಬೆಳೆದಕ್ಕೆ ಏನು ಮಾಡಿದ್ರೆ ಇಲ್ಲಿ ಬಂದು ಸಣ್ಣ ಕೆಲಸ ಗಾಂಜಾ ಅಂತ ಇದು ಸಣ್ಣ ಪುಟ್ಟದ್ದು ಕೂಲಿ ಕೆಲಸ ಅಂತ ಬರುತ್ತು ಗಾಂಜಾ ಇದು ಮಾಡೋದು. ಆಮೇಲೆ ಅರಣ್ಯ ಪ್ರದೇಶದಲ್ಲಿ ನಾವು
ಹಕ್ಕಿಗಳನ್ನು ಹಿಡಿತೀವಿ ಅಥವಾ ಹಕ್ಕಿಗಳನ್ನು ಹಿಡ್ತೀವಿ ಅಂತೇಳಿ ಹುಲಿ ಬೇಟೆ ಆಡುವಂಥ ಗ್ಯಾಂಗ್ಗಳು ಬಂದು ಜನರ ಮುಂದೆ ಕಾಣಿಸ್ಕೊಳ್ಳಿಕ್ಕೆ ಅವರು ಹಕ್ಕಿಗಳನ್ನು ಹಿಡ್ಕೊಂಡು ಅಥವಾ ಕಾಡುಗಳ ಚಿಕ್ಕ ಉತ್ಪನ್ನವನ್ನು ಹಿಡ್ಕೊಳ್ತೀವಿ ಅಂತೇಳಿ ಓಪನ್ ಆಗಿ ತೋರಿಸ್ಕೊಳ್ತಾರೆ. ಬಟ್ ಇಂಟರ್ನಲ್ ಏನಾಗ್ತದೆ, ಟೆಕ್ ಫಾರೆಸ್ಟ್ ಅಲ್ಲಿ ಹೋಗ್ಕೊಂಡು ಆ ಕಾಡು ಪ್ರಾಣಿಗಳನ್ನು ಹೊಡೆಯುವುದು ಅಥವಾ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡೋದು ಅದೇ ಗ್ಯಾಂಗ್. ಆದ್ರಿಂದ ಅಟ್ಲೀಸ್ಟ್ ನೀವು ಫೋಟೋಗಳನ್ನು ಮತ್ತೆ ಡೌಟ್ ಬಂತಂದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಟ್ಟರೆ ನಾವು ಫಿಂಗರ್ ಪ್ರಿಂಟ್ ತಗೊಳ್ತೀವಿ. ಒಮ್ಮೆ ಫಿಂಗರ್ ಪ್ರಿಂಟ್ ಸ್ಟೋರ್ ಆಯಿತು ಅಂತಂದ್ರೆ ಮುಂದಿನ ದಿನದಲ್ಲಿ ನಮಗೆ ಈಸಿ ಆಗ್ತದೆ. ಒಂದು ಎರಡು ತಾವೇನಾಗಿ ಸಿಗಂದೂರು ರೋಡಲ್ಲಿ ಏನಾಗಿದೆ, ನನಗೊಂದು ಕೆಲವು ಮಾಹಿತಿ ಬಂದಿತ್ತು. ಯಾರೋ ಬೈಕ್ನಲ್ಲಿ ಹೋಗ್ಕೊಂಡು ಜನರಿಗೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಅಡ್ಡ ಹಾಕಿದ್ದು ಮಾಡ್ತಾ ಇದ್ದಂಥ ಮಾಹಿತಿ ಬಂತು. ನಾನು 3-4 ಸಾರಿ ಹೋಗಿದ್ದೆ ಅಲ್ಲಿ ಮಫ್ತಿ ಡ್ರೆಸ್ಸಲ್ಲಿ. ಬಟ್ ನಮಗೆ ಕಂಡಿಲ್ಲ. ಈಗಾಗಲೇ ನಾನು ನಮ್ಮ ಮಫ್ತಿ ಅಲ್ಲಿ ಪೊಲೀಸ್ ಫಿಡೋಕ್ ಯೂನಿಫಾರ್ಮ್ದಲ್ಲಿ ಈಗಾಗಲೇ ಒಂದು 2-3 ತಂಡಗಳನ್ನು ಮಾಡಿ ಬಿಟ್ಟಿದ್ದೀವಿ. ಬಟ್ ಏನಾಗ್ತದೆ, ನಮ್ಮ ಸಾಗರದಲ್ಲಿ ಸುತ್ತಮುತ್ತ ನೋಡಿದ್ರೆ ಸುಮಾರು 20-30 ರೋಡ್ಗಳು ಇದೇ ರೀತಿಯಾಗಿ ಆಧಾರಿತ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ. ಸೊ ಸಾರ್ವಜನಿಕರು ನಮ್ಗೆ ಒಂದು ವಿನಂತಿ ಏನಂದ್ರೆ, ನೀವೆಲ್ಲ ಲೋಕಲ್ ಇರ್ತೀರ, ಅಲ್ಲಿ ಯಾರಾದರೂ ನಿಂತ್ಕೊಂಡು ಕಾದು ಕೂತಿದ್ರೆ ತಾವು ನಿಲ್ಲಿಸ್ಕೊಂಡು ಅಥವಾ ಅಟ್ಲೀಸ್ಟ್ ಅವ್ರ ವೆಹಿಕಲ್ ನಂಬರನ್ನು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ವೆಹಿಕಲ್ಗಳಿಗೆ ನಂಬರ್ ಪ್ಲೇಟ್ ಏನಾದ್ರು ಚೇಂಜ್ ಮಾಡ್ತಾ ಇದ್ರೆ, ಡುಪ್ಲಿಕೇಶನ್ ಆಗ್ತಿದ್ರೆ ಗೊತ್ತಾಗ್ತದೆ. ಸ್ಕ್ರೂ ಇರ್ತದೆ ಅಥವಾ ಏನು ಬೋಲ್ಟ್ ಇರ್ತದೆ, ಬೋಲ್ಟ್ ಸಿಸ್ಟಮ್ ಇರುವಂಥ ಬೈಕ್ಗಳು ಬಂದರೆ ಕಡ್ಡಾಯವಾಗಿ ದಯವಿಟ್ಟು ನಮ್ಮ ಮಾಹಿತಿಯನ್ನು ಕೊಡಿ ಅಂತ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ. ಏನಾಗ್ತದೆ, ಈಗ ಅವನು ಕಳ್ಳ ಬಂದವನು ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಬಿಡ್ತಾನೆ. ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಸ್ಕ್ರೂ ಡ್ರೈವರ್ನಿಂದ ಬಟನ್ ಬಿಡ್ತಾರೆ. ಬಟ್ ಆ ರೀತಿ ಬೈಕ್ಗಳಿಗೆ ಹಾಕಲಿಕ್ಕೆ ಅವಕಾಶ ಇಲ್ಲ. ಸಾಮಾನ್ಯವಾಗಿ ಇದು ಬೈಕ್ನವರು ಮಾಡ್ತಾರಂತ ಇದೆ. 2 ವ್ಯಕ್ತಿಗಳು ಬರ್ತಾ ಇದ್ದಂಥ ಸುದ್ದಿ ಇದೆ. ಅದಕ್ಕಾಗಿ ಸಾರ್ವಜನಿಕರು ನನ್ನ ವಿನಂತಿ ಏನಂದರೆ, ನಮ್ಮ 24 ಅವರ್ಸ್ಗೆ ಪೊಲೀಸರು ಹೋಗ್ತಾ ಇರಲಿಕ್ಕೆ ಆಗೋದಿಲ್ಲ, ಅಥವಾ ರಬ್ಬಲ್ಸೋದು ಅವನಿಗೆ ಗೊತ್ತಾಗ್ತದೆ, ಅಥವಾ ಕಾನ್ಸಂಟ್ರೇಷನ್ ಜೊತೆ ತಾವುಗಳು 1 ತಾಸದಲ್ಲಿ ಏನಿಲ್ಲ 15-20 ಸಾರ್ವಜನಿಕರು ಪಾಸ್ ಆಗಿರ್ತೀವಿ. ನಿಂತನ್ನು ಯಾರು ಅಂತ ತಾವು ನೋಡಿ, ಅಥವಾ ಯಾರೋ ಒಬ್ಬರು ನಿಂತ್ಕೊಂಡಿದ್ರೆ ಅವ್ರು ಯಾರು ಏನಂತ ಕೇಳ್ಬೋದು. ಫಸ್ಟ್ ಫೋಟೋ ತಗೊಂಡ್ಬಿಡಿ, ಮತ್ತೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು 100% ಅದನ್ನು ಕ್ರಮ ತಗೊಳ್ತೀವಿ. ನಾವು ಇದನ್ನು ಎಲ್ಲ ಸಾರ್ವಜನಿಕರಿಗೂ, ಮುಖ್ಯವಾಗಿ ನಮ್ಮದು ಯೂತ್ ಕಮಿಟಿ ಅಂತ ಮಾಡಿದ್ದೀವಿ. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಆದೇಶದ ಮೇರೆಗೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ ಯೂತ್ ಕಮಿಟಿ ಅಂತ ಮಾಡಿದ್ದೀವಿ. ಆ ಯೂತ್ ಕಮಿಟಿಯಿಂದ ನಾವು ಈಗಾಗಲೇ ಮಾನಿಟರ್ ಮಾಡ್ತಾ ಇದ್ದೀವಿ.